ಇವತ್ತು ನಾವು ಒಂದು ಭಾರಿ ಇಂಟ್ರೆಸ್ಟಿಂಗ್ ವಿಷಯ ತಗೊಂಡಿದೀವಿ. ಖಂಡಿತ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ, ಆ ಬೆಟ್ಟ, ಮರ, ನಕ್ಷತ್ರಗಳು ಇವೆಲ್ಲ ಹೇಗೆ ತಯಾರಾಗಿವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಅಂದ್ರೆ ನಾವೆಲ್ಲರೂ ಆ ಲೆಗೋ ಆಟಿಕೆಗಳಿಂದ ದೊಡ್ಡ ದೊಡ್ಡ ಮನೆ, ಕೋಟೆ ಎಲ್ಲ ಕಟ್ಟಿದೀವಿ ಅಲ್ವಾ? ಹೌದು, ತುಂಬಾ ಆಡಿದೀವಿ. ಆ ಕಟ್ಟಿದ ಕೋಟೆಯನ್ನ ಪುಡಿ ಮಾಡಿದ್ರೆ ಕೊನೆಗೆ ಏನ್ ಸಿಗುತ್ತೆ? ಆ ಸಣ್ಣ ಸಣ್ಣ ಲೆಗೋ ಬ್ಲಾಕ್ ಸಿಗುತ್ತೆ ಅಲ್ವಾ? ಕರೆಕ್ಟ್. ಅದೇ ತರ ಪ್ರಪಂಚದ ಯಾವುದೇ ವಸ್ತುವನ್ನ ನಾವು ಒಡಿತಾ ಹೋದ್ರೆ ಕೊನೆಗೆ ಸಿಗುವ ಆ ಒಡೆಯಲಾಗದ ಮೂಲ ಬ್ಲಾಕ್ಸ್ಗಳನ್ನೇ ವಿಜ್ಞಾನದಲ್ಲಿ ಎಲಿಮೆಂಟ್ಸ್ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ. ಎಲಿಮೆಂಟ್ಸ್ ಅಂದ್ರೆ ಕೆಮಿಕಲ್ ಆಗಿ ಒಡೆಯಲು ಅಥವಾ ವಿಭಜಿಸಲು ಸಾಧ್ಯವಾಗದ ಪ್ಯೂರ್ ಸಬ್ಸ್ಟೆನ್ಸಸ್. ಓಕೆ. ನಾವು ನೋಡುವ ಮರ ಆಗಿರ್ಬೋದು, ನಮ್ಮ ಮನೆಯ ಟಿವಿ ಅಥವಾ ಆಕಾಶದಲ್ಲಿರೋ ಸೂರ್ಯ, ಇವೆಲ್ಲವೂ ಕೇವಲ 118 ಎಲಿಮೆಂಟ್ಸ್ಗಳ ಬೇರೆ ಬೇರೆ ಜೋಡಣೆಯಿಂದ ಮಾಡಲ್ಪಟ್ಟಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಒಂದು ನಿಮಿಷ, ಇದನ್ನು ಸ್ವಲ್ಪ ಬಿಡಿಸಿ ಹೇಳಿ. ಈಗ ನನ್ನ ಹತ್ರ ಒಂದು ಶುದ್ಧ ಚಿನ್ನದ ತುಂಡಿದೆ ಅಂತ ಇಟ್ಕೊಳ್ಳಿ. ಅದನ್ನ ನಾನು ಪುಡಿ ಮಾಡ್ತಾ ಹೋದ್ರೆ ಕೊನೆಗೆ ಏನ್ ಸಿಗುತ್ತೆ? ಹಾಗೆ ಒಡೆಯುತ್ತಾ ಹೋದ್ರೆ ಕೊನೆಯಲ್ಲಿ ಕಣ್ಣಿಗೆ ಕಾಣಿಸದಷ್ಟು ಚಿಕ್ಕ ಕಣ ಸಿಗುತ್ತೆ. ಅದನ್ನೇ ನಾವು ಆಟಮ್ಸ್ ಅಂತೀವಿ. ಓಹೋ, ಆಟಮ್ಸ್? ಹೌದು. ಪ್ರತಿಯೊಂದು ಎಲಿಮೆಂಟ್ ಕೂಡ ಈ ಆಟಮ್ಸಿಂದಲೇ ಆಗಿರುತ್ತೆ. ಒಂದು ಎಲಿಮೆಂಟ್ನಲ್ಲಿರೋ ಎಲ್ಲ ಆಟಮ್ಸ್ ಒಂದೇ ತರ ಇರ್ತವೆ. ಅಂದ್ರೆ ಚಿನ್ನದ ಆಟಮ್ಸ್ ಎಲ್ಲ ಒಂದೇ ತರ ಇರುತ್ತಾ? ಹೌದು. ಆದ್ರೆ ಆಕ್ಸಿಜನ್ನ ಆಟಮ್ಗೂ ಕಬ್ಬಿಣ ಅಂದ್ರೆ ಐರನ್ನ ಆಟಮ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ರೈಟ್. ಹಾಗಾದ್ರೆ ಈ ಆಟಮ್ಸ್ ಎಲ್ಲವೂ ಒಬ್ಬಂಟಿಯಾಗಿರುತ್ತವಾ ಅಥವಾ ಫ್ರೆಂಡ್ಸ್ ಜೊತೆ ಇರುತ್ತವಾ? ಒಳ್ಳೆ ಪ್ರಶ್ನೆ. ಕೆಲವು ಆಟಮ್ಸ್ಗಳಿಗೆ ಒಂಟಿಯಾಗಿ ಇರಲು ಒಂಥರ ಭಯ. ಅಂದ್ರೆ ಅವು ಅನ್ಸ್ಟೇಬಲ್ ಆಗಿರ್ತವೆ. ಹಾಗಾಗಿ ಅವು ಸ್ಕೂಲ್ನಲ್ಲಿ ಮಕ್ಕಳ ತರ ಕೈ ಹಿಡಿದುಕೊಂಡು ಓಡಾಡ್ತವೆ. ಹೀಗೆ 2 ಅಥವಾ ಹೆಚ್ಚು ಆಟಮ್ಸ್ ಸೇರಿದಾಗ ಅದು ಮಾಲಿಕ್ಯೂಲ್ ಆಗುತ್ತೆ. ಓಕೆ. ಅಂದ್ರೆ ಸೇಫ್ಟಿಗೋಸ್ಕರ ಫ್ರೆಂಡ್ಸ್ ಜೊತೆ ಕೈ ಹಿಡಿದುಕೊಳ್ಳೋ ಹಾಗೆ. ಹೌದು. ಉದಾಹರಣೆಗೆ ಆಕ್ಸಿಜನ್. ನಾವು ಉಸಿರಾಡುವಾಗ ಆಕ್ಸಿಜನ್ ಒಂಟಿಯಾಗಿ ಬರೋದಿಲ್ಲ. ಮತ್ತೆ ಹೇಗೆ ಬರುತ್ತೆ? 2 ಆಕ್ಸಿಜನ್ ಆಟಮ್ಸ್ ಗಟ್ಟಿಯಾಗಿ ಕೈ ಹಿಡಿದುಕೊಂಡು O2 ಆಗಿರ್ತವೆ. ಇದರಿಂದ ಅವುಗಳಿಗೆ ಸ್ಟೆಬಿಲಿಟಿ ಸಿಗುತ್ತೆ. ವಾವ್, ಇದು ಮಜಾವಾಗಿದೆ. ಸರಿ, ಈ ಎಲಿಮೆಂಟ್ಸ್ ನಮ್ಗೆ ಪ್ರಕೃತಿಯಲ್ಲಿ ಹೇಗೆ ಕಾಣಿಸುತ್ತವೆ? ಎಲ್ಲ ಒಂದೇ ತರಹ ಇರುತ್ತಾ? ಇಲ್ಲ. ಟೆಂಪರೇಚರ್ಗೆ ತಕ್ಕಂತೆ ಎಲಿಮೆಂಟ್ಸ್ 3 ರೂಪದಲ್ಲಿ ಅಂದ್ರೆ ಸ್ಟೇಟ್ಸ್ ಆಫ್ ಮ್ಯಾಟರ್ನಲ್ಲಿ ಇರ್ತವೆ. ಅಂದ್ರೆ ಸಾಲಿಡ್ಸ್, ಲಿಕ್ವಿಡ್ಸ್ ತರಹನಾ? ಕರೆಕ್ಟ್. ಕಬ್ಬಿಣ, ಚಿನ್ನದಂತಹ ಸಾಲಿಡ್ಸ್, ಹಳೆಯ ಥರ್ಮಾಮೀಟರ್ನಲ್ಲಿರುವ ಮರ್ಕ್ಯುರಿಯಂತಹ ಲಿಕ್ವಿಡ್ಸ್, ಮತ್ತೆ ನಾವು ಹಾರಿಸುವ ಬಲೂನ್ನಲ್ಲಿರುವ ಹೀಲಿಯಂನಂತಹ ಗ್ಯಾಸಸ್. ಓಕೆ. ಹಾಗಾದ್ರೆ ನಾವು ಕ್ರಿಕೆಟ್ ಆಡುವಾಗ ಬ್ಯಾಟಿಂಗ್ ಟೀಮ್, ಬೌಲಿಂಗ್ ಟೀಮ್ ಅಂತ ಮಾಡ್ತೀವಲ್ಲ, ಹಾಗೆಯೇ ಈ ಎಲಿಮೆಂಟ್ಸ್ ಅನ್ನು 2 ತಂಡಗಳಾಗಿ ವಿಂಗಡಿಸಬಹುದಾ? ಖಂಡಿತ ಮಾಡಬಹುದು. ಒಂದು ಟೀಮ್ ಮೆಟಲ್ಸ್ ಮತ್ತು ಇನ್ನೊಂದು ಟೀಮ್ ನಾನ್ ಮೆಟಲ್ಸ್. ಓಹೋ. ಈ ಟೀಮ್ ಮೆಟಲ್ಸ್ನವರು ಹೊಳಿತಾರೆ. ಇದನ್ನ ಲಸ್ಟ್ರಸ್ ಅಂತಾರೆ. ಮತ್ತೆ ಇವುಗಳನ್ನ ತಂತಿ ತರ ಎಳೆಬಹುದು. ಮುಖ್ಯವಾಗಿ ಇವು ಅತ್ಯುತ್ತಮ ಕಂಡಕ್ಟರ್ಸ್. ಅಂದರೆ ಶಾಖ ಮತ್ತು ವಿದ್ಯುತ್ ಅಥವಾ ಹೀಟ್ ಮತ್ತು ಎಲೆಕ್ಟ್ರಿಸಿಟಿಯನ್ನು ಸುಲಭವಾಗಿ ಹರಿಯಲು ಬಿಡುತ್ತವೆ. ಒಂದು ನಿಮಿಷ, ಮೆಟಲ್ಸ್ ಯಾಕೆ ಕರೆಂಟ್ ಪಾಸ್ ಮಾಡ್ತವೆ, ಮರದ ತುಂಡು ಯಾಕೆ ಪಾಸ್ ಮಾಡಲ್ಲ? ಇದರ ಹಿಂದಿನ ಸೈನ್ಸ್ ಏನು? ಇದು ತುಂಬಾ ಇಂಟ್ರೆಸ್ಟಿಂಗ್. ಮೆಟಲ್ಸ್ ಒಳಗೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತವೆ. ಫ್ರೀ ಎಲೆಕ್ಟ್ರಾನ್ಸ್? ಹೌದು. ಇವು ಒಂಥರ ರಿಲೇ ರೇಸ್ ಆಡುವ ಮಕ್ಕಳ ಹಾಗೆ. ಕರೆಂಟ್ ಅಥವಾ ಹೀಟ್ ಬಂದ್ರೆ ಒಂದು ಎಲೆಕ್ಟ್ರಾನ್ ಇನ್ನೊಂದಕ್ಕೆ ಬೇಗ ಬೇಗ ಪಾಸ್ ಮಾಡುತ್ತೆ. ಅಚ್ಚಾ, ಅದಕ್ಕೆ ನಮ್ಮ ಮನೆಯ ಕರೆಂಟ್ ವೈರ್ಗಳಲ್ಲಿ ಕಾಪರ್ ಬಳಸುವುದು ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಟೀಮ್ ನಾನ್ ಮೆಟಲ್ಸ್ನಲ್ಲಿ ಈ ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ. ಬ್ಯಾಟನ್ ಪಾಸ್ ಮಾಡಲು ಮಕ್ಕಳೇ ಇಲ್ಲ ಅಂದ್ಮೇಲೆ ರೇಸ್ ಹೇಗ್ ನಡೆಯುತ್ತೆ? ಖಂಡಿತ ನಡೆಯಲ್ಲ. ಹಾಗಾಗಿ ಅವು ಕರೆಂಟ್ ಪಾಸ್ ಮಾಡಲ್ಲ. ಅವು ಪೂರ್ ಕಂಡಕ್ಟರ್ಸ್. ಉದಾಹರಣೆಗೆ ಆಕ್ಸಿಜನ್ ಅಥವಾ ಪೆನ್ಸಿಲ್ನಲ್ಲಿರುವ ಕಾರ್ಬನ್. ವಾವ್, ಇದು ಕ್ಲಿಯರ್ ಆಯ್ತು. ಆಮೇಲೆ ಪ್ರಕೃತಿಯಲ್ಲಿ ಈ ಎಲಿಮೆಂಟ್ಸ್ ಶುದ್ಧವಾಗಿ ಸಿಗುತ್ತವಾ ಅಥವಾ ಮಣ್ಣಲ್ಲಿ ಮಿಕ್ಸ್ ಆಗಿರ್ತವಾ? ಹೆಚ್ಚಿನವು ಬೇರೆ ಎಲಿಮೆಂಟ್ಸ್ ಜೊತೆ ಮಿಕ್ಸ್ ಆಗಿರ್ತವೆ. ಆದ್ರೆ ಕೆಲವು ಎಲಿಮೆಂಟ್ಸ್ ಮಾತ್ರ ಯಾರ ಜೊತೆಯೂ ಮಿಕ್ಸ್ ಆಗದೆ ಶುದ್ಧ ರೂಪದಲ್ಲಿ ಸಿಗ್ತವೆ. ಓಕೆ. ಇವುಗಳನ್ನು ನೇಟಿವ್ ಮಿನರಲ್ಸ್ ಅನ್ನುತ್ತಾರೆ. ಉದಾಹರಣೆಗೆ ಚಿನ್ನ, ಬೆಳ್ಳಿ. ಇದನ್ನ ಕೇಳ್ತಿದ್ರೆ ನನಗೆ ನಮ್ಮ ಇಂಗ್ಲಿಷ್ ಅಕ್ಷರಮಾಲೆ ನೆನಪಾಗುತ್ತೆ. ಹೇಗೆ? ಕೇವಲ 26 ಇಂಗ್ಲಿಷ್ ಲೆಟರ್ಸ್ಗಳನ್ನು ಬಳಸಿ ಲಕ್ಷಾಂತರ ಪದಗಳನ್ನು ಮಾಡ್ತೀವಿ ಅಲ್ವಾ? ಹಾಗೆ ಪ್ರಕೃತಿ ಕೇವಲ 118 ಎಲಿಮೆಂಟ್ಸ್ ಬಳಸಿ ಇಡೀ ಪ್ರಪಂಚವನ್ನೇ ಸೃಷ್ಟಿಸಿದೆ. ಹೌದು. ಈ ಲಾಜಿಕ್ ಅರ್ಥವಾದ್ರೆ ನಮಗೆ ಪ್ರಪಂಚದ ರಚನೆ ಅರ್ಥವಾಗುತ್ತೆ. ಆದ್ರೆ ಈ ಮಾತುಕತೆ ಮುಗಿಸೋ ಮುನ್ನ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾವ ಪ್ರಶ್ನೆ? ಕಪ್ಪಗಿರುವ ಪೆನ್ಸಿಲ್ ಲೀಡ್ ಅಂದ್ರೆ ಗ್ರಾಫೈಟ್
ಮತ್ತೆ ಪಳಪಳ ಹೊಳೆಯುವ ಕಲ್ಲೇ ಒಡೆಯುವಷ್ಟು ಗಟ್ಟಿಯಾದ ವಜ್ರ ಅಂದ್ರೆ ಡೈಮಂಡ್ ಇವೆರಡೂ ಒಂದೇ ಎಲಿಮೆಂಟ್ ಆದ ಕಾರ್ಬನ್ನಿಂದಲೇ ಆಗಿವೆ ಅಂತ ಓದಿದ್ದೆ. ಹೌದು, ಇದು ಸತ್ಯ. ಹಾಗಾದ್ರೆ ಒಂದೇ ಕಣದಿಂದ ಎರಡೂ ಇಷ್ಟು ಬೇರೆ ಬೇರೆ ವಸ್ತುಗಳು ಹೇಗೆ ತಯಾರಾಗಲು ಸಾಧ್ಯ? ಇದರ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನ ನಾವೆಲ್ಲರೂ ಸ್ವಲ್ಪ ಮೈಂಡ್ಗೆ ಕೆಲಸ ಕೊಟ್ಟು ಯೋಚನೆ ಮಾಡಬೇಕು. ಖಂಡಿತ. ಆ ಬಿಲ್ಡಿಂಗ್ ಬ್ಲಾಕ್ಸ್ನ ಜೋಡಣೆ ಹೇಗೆ ಬದಲಾಗುತ್ತೆ ಅಂತ ಹುಡುಕಿದ್ರೆ ಇದಕ್ಕೊಂದು ರೋಚಕವಾದ ಉತ್ತರ ಸಿಗುತ್ತೆ. ಹೌದು. ಮುಂದಿನ ಬಾರಿ ನಾವು ಪೆನ್ಸಿಲ್ನಲ್ಲಿ ಬರೆಯುವಾಗ ಈ ವಿಷಯ ಖಂಡಿತ ನೆನಪಾಗ್ಲಿ. ಇವತ್ತಿನ ಈ ಡೀಪ್ ಡೈವ್ ಇಲ್ಲಿಗೆ ಮುಗಿಸೋಣ. ಓಕೆ, ನಮಸ್ಕಾರ.